ದಾವಣಗೆರೆ ದುಗ್ಗಮ್ಮ ಅಂತ ಅಂದ್ಬಿಟ್ಟು ಹೇಳಿದ್ರೆ ಇದೊಂದು ಶಕ್ತಿ ದೇವತೆ. ಈಗ ಉದಾಹರಣೆಗೆ ನೀವು ಮೈಸೂರಿಗೆ ಹೋದ್ರೆ ಚಾಮುಂಡಿ ದರ್ಶನವನ್ನು ಮಾಡ್ತೀರಾ. ಅದೇ ರೀತಿ ಮಂಗಳೂರಿಗೆ ಹೋದ್ರೆ ದುರ್ಗಾ ಪರಮೇಶ್ವರಿನ ಕಟೀಲಿಗೆ ದುರ್ಗಾ ಪರಮೇಶ್ವರಿ ದರ್ಶನ ಮಾಡ್ತೀರಾ. ಸಿರ್ಸಿಗೆ ಹೋದ್ರೆ ಮಾರಿಕಾಂಬಾ ದೇವಿ ದರ್ಶನ ಮಾಡ್ತೀರಾ. ಬೆಂಗಳೂರಿಗೆ ಹೋದ್ರೆ ಅಣ್ಣಮ್ಮನ ದರ್ಶನ ಮಾಡ್ತೀರಾ. ಇದು ಇಲ್ಲಿ ನಮ್ಮ ಮಧ್ಯ ಕರ್ನಾಟಕದ ಒಂದು ಶಕ್ತಿ ದೇವತೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ದಾವಣಗೆರೆಯ ದುಗ್ಗಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಮ್ಮ ದಾವಣಗೆರೆಯನ್ನು ಕಾಯುವ ದೇವತೆ ಅಂದ್ರೆ ಈ ದುಗ್ಗಮ್ಮ. ಹಾಗಾಗಿ ನಾನು ಜಾತ್ರೆಯ ಸಮಯದಲ್ಲಿ ಬರಕ್ ಆಗಿರ್ಲಿಲ್ಲ. ಈಗ ನಾನು ಮತ್ತೆ ಈ ಒಂದು ದೇವರ ದರ್ಶನಕ್ಕೆ ಬಂದಿದ್ದೇನೆ. ಬನ್ನಿ, ಈಗ ನಾನು ನಮ್ಮ ದಾವಣಗೆರೆಯ ದುಗ್ಗಮ್ಮ ದೇವಸ್ಥಾನ ನಿಮಗೆ ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ. ದೇವಸ್ಥಾನದ ಇತಿಹಾಸನ ಕೇಳ್ತೀನಿ. ಬನ್ನಿ ಹೋಗೋಣ. ನಮ್ಮ ದಾವಣಗೆರೆಯ ದುಗ್ಗಮ್ಮ ದೇವಸ್ಥಾನ ನಿಮಗೆ ತೋರಿಸ್ತೀನಿ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರು ದೀಟೂರ್ ಅಂತ ಅಂದ್ಬಿಟ್ಟು ಹೇಳಿ. ದುರ್ಗಾಂಬಿಕಾ ದೇವಸ್ಥಾನದ ಇಲ್ಲೇ ನಾವೆಲ್ಲ ಸಣ್ಣರದ್ದೆಯಿಂದ ಹುಟ್ಟಿ ಬೆಳೆದು ಇರೋದು. ಬೆಳೆದಿದ್ದೀವಿ ಸರ್. ಈ ದುಗ್ಗಮ್ಮ ದೇವಸ್ಥಾನದ ಒಂದು ಇತಿಹಾಸ ಏನಾದ್ರು ಹೇಳಕ್ಕಾಗುತ್ತಾ? ದುರ್ಗಾಂಬಿಕಾ ದೇವಸ್ಥಾನದ ಬಗ್ಗೆ ಇತಿಹಾಸ ಅಂತ ಅಂದ್ರೆ ಇದು ಸುಮಾರು ನಮಗೆ ತಿಳಿದ ಮಟ್ಟಿಗೆ ಒಂದು 200-300 ವರ್ಷದ ಇತಿಹಾಸ ಇದೆ. ಇಲ್ಲಿ ದಾವಣಗೆರೆ ದುಗ್ಗಮ್ಮ ಅಂದ್ರೆ ಇದು ದುಗ್ಗತ್ತಿಯಿಂದ ಬಂದಂತ ಒಬ್ರು ಬಳೆಗಾರರು ತಗೊಂಬಂದು ಇಲ್ಲಿ ಇದ್ದಾಗ ಅದು ಇಲ್ಲೇ ಪ್ರತಿಷ್ಠಾಪನೆ ಆಗಿ ಅವರಲ್ಲಿ ಒಂದು ಕನಸು ಬಿದ್ದು, ನಾನು ಇಲ್ಲೇ ಪ್ರತಿಷ್ಠಾಪನೆಗೊಳ್ಬೇಕು, ನಾನು ಇಲ್ಲೇ ಇದ್ದು ಎಲ್ಲ ನಮ್ಮ ಭಕ್ತರಿಗೆ ಸಂತೃಪ್ತಿಗೊಳಿಸ್ಬೇಕು, ಸಮೃದ್ಧಿಗೊಳಿಸ್ಬೇಕು ಅಂತಂದ್ಬಿಟ್ಟು ಹೇಳಿ ಒಬ್ರು ಬೆಳೆಗಾರರ ಕನಸಿನಲ್ಲಿ ಬಂದು ಹೇಳಿದಾಗ ಅವರು ಇದನ್ನೆಲ್ಲರಿಗೂ ತಿಳಿಸಿ ಈ ದೇವಿಯನ್ನ ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸರ್, ಈ ಒಂದು ದುಗ್ಗಮ್ಮ ಜಾತ್ರೆ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ ಸರ್? ದುರ್ಗಾಂಬಿಕಾ ದೇವಸ್ಥಾನ ಜಾತ್ರೆ 2 ವರ್ಷಕ್ಕೊಂದ್ಸರಿ ಬರುತ್ತೆ. ಇಲ್ಲಿ ಪ್ರತಿ ಹೋಳಿ ಹುಣ್ಣಿಮೆ ಏನ್ ಬರುತ್ತಲ್ಲ, ಎರಡನೇ ವರ್ಷದ ಹೋಳಿ ಹುಣ್ಣಿಮೆ ಮುಂದೆಗಡೆ, ಹೋಳಿ ಹುಣ್ಣಿಮೆ ಮುಂದೆ ಮಂಗಳವಾರ ದಿನ ಮಂಗಳವಾರ ಬುಧವಾರ ದೇವಿ ಜಾತ್ರೆ ನಡೀತದೆ. ಸರ್, ಈ ಒಂದು ದುಗ್ಗಮ್ಮ ಜಾತ್ರೆಯ ವಿಶೇಷತೆ ಏನು ಸರ್? ದುರ್ಗಾಂಬಿಕಾ ದೇವಿ ಜಾತ್ರೆ ವಿಶೇಷತೆ ಏನಪ್ಪಾ ಅಂತಂದ್ರೆ, ಕರ್ನಾಟಕದಲ್ಲಿ ಏನು ದೇವಿ ಜಾತ್ರೆಗಳು ನಡೀತಾವಲ್ಲ, ಈ ಕರ್ನಾಟಕದಲ್ಲಿ ನಡೀತಕ್ಕಂಥ ಎಲ್ಲಾ ದೇವಿ ಜಾತ್ರೆಗಳಲ್ಲಿ ಅತ್ಯಂತ ದೊಡ್ಡ ಜಾತ್ರೆ ಸಿರ್ಸಿ ಮಾರಿಕಾಂಬಾ ಜಾತ್ರೆ ಬಿಟ್ರೆ ದಾವಣಗೆರೆ ದುರ್ಗಾಂಬಿಕಾ ದೇವಿ ಜಾತ್ರೆನೆ ಬಹಳ ಸಂಖ್ಯೆಯಲ್ಲಿ ಭಕ್ತರ ಸಂಖ್ಯೆ ಸೇರಿ ಸುಮಾರು ಒಂದು 2-3 ಲಕ್ಷ ಜನ ಭಕ್ತರು ಬಂದು ಜಾತ್ರೆಯನ್ನು ಮಾಡ್ತಾರೆ. ಮತ್ತು ಸುಮಾರು ಒಂದು ದಾವಣಗೆರೆ ನಗರದಲ್ಲಿ ಆಗಿರ್ಬೋದು ಮತ್ತು ಸುತ್ತಮುತ್ತಲ ಗ್ರಾಮಗಳಾಗಿರ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಪ್ರತಿ ದಸರಾ ಹಬ್ಬದಲ್ಲಿ 9 ದಿನಗಳ ಕಾಲ ನವರಾತ್ರಿ ಉತ್ಸವ ನಡೆಯುತ್ತೆ. ಆ ನವರಾತ್ರಿ ಉತ್ಸವದಲ್ಲಿ 9 ದಿನಗಳ ಕಾಲ ದೇವಿಯ ಪ್ರತಿದಿನ ಬೆಳಗ್ಗೆ ಅಭಿಷೇಕ, ಮತ್ತೆ ಪ್ರತಿ ಆಯುಧ ಪೂಜೆ ಎಂದು ದೇವಿಯ ಕುಂಭಾಭಿಷೇಕ ಅಂತ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ದೇವಿಯ ಹೆಸರಿನಲ್ಲಿ ಕುಂಭವನ್ನು ಹೊತ್ತುಕೊಂಡು ದಾವಣಗೆರೆ ನಗರದ ರಾಜ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಬರುತ್ತೆ. ಮತ್ತೆ ದೇವಿ ಬನ್ನಿ ಮುಡಿತಾಳೆ. ಅದ್ರ ನಂತರ ಒಂದು ದಿನ ಇಲ್ಲಿ ಸಾಮೂಹಿಕ ವಿವಾಹ, ಕಳಶ ಪೂಜೆ, ಅಂದ್ರೆ ದಾವಣಗೆರೆ ನಗರದ ಭಕ್ತರು ಏನು ದೇವಿ ಭಕ್ತರು ಇದಾರಲ್ಲ ಅವರೆಲ್ಲರೂ ಸಹ ಕಳಶವನ್ನು ಒಂದ್ ಮನೆಯಿಂದ ಒಬ್ಬೊಬ್ರು ಕಳಶ ಹಿಡ್ಕೊಂಡ್ಬಂದು ಮಾಡ್ಕೊಂಡು ದೇವಿಯ ವಿಶೇಷವಾದಂತ ತಮ್ಮದೇ ಆದಂತ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾರೆ. ಸರ್, ಹಾಗೆ ನಮ್ಮ ಕರ್ನಾಟಕದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವು ದಾವಣಗೆರೆ ದುಗ್ಗಮ್ಮ ಅಂತ ಅಂದ್ಬಿಟ್ಟು ಹೇಳಿದ್ರೆ ಇದೊಂದು ಶಕ್ತಿ ದೇವತೆ. ಈಗ ಉದಾಹರಣೆಗೆ ನೀವು ಮೈಸೂರಿಗೆ ಹೋದ್ರೆ ಚಾಮುಂಡಿ ದರ್ಶನವನ್ನು ಮಾಡ್ತೀರಾ. ಅದೇ ರೀತಿ ಮಂಗಳೂರಿಗೆ ಹೋದ್ರೆ ದುರ್ಗಾ ಪರಮೇಶ್ವರಿನ ಕಟೀಲಿಗೆ ದುರ್ಗಾ ಪರಮೇಶ್ವರಿ ದರ್ಶನ ಮಾಡ್ತೀರಾ. ಸಿರ್ಸಿಗೆ ಹೋದ್ರೆ ಮಾರಿಕಾಂಬಾ ದೇವಿ ದರ್ಶನ ಮಾಡ್ತೀರಾ. ಬೆಂಗಳೂರಿಗೆ ಹೋದ್ರೆ ಅಣ್ಣಮ್ಮನ ದರ್ಶನ ಮಾಡ್ತೀರಾ. ಇದು ಇಲ್ಲಿ ನಮ್ಮ ಮಧ್ಯ ಕರ್ನಾಟಕದ ಒಂದು ಶಕ್ತಿ ದೇವತೆ. ಈ ಶಕ್ತಿ ದೇವತೆಗೆ ತನ್ನದೇ ಆದಂತ ಒಂದು ವಿಶೇಷತೆಗಳು ಇದಾವೆ. ಆ ವಿಶೇಷತೆಗಳು ಬಗ್ಗೆ ಇಲ್ಲಿ ಸ್ಥಳೀಯರಿಗೆ ಮಾಹಿತಿ ಇದೆ. ಸ್ಥಳೀಯರು ಅದರ ಅನುಭವಗಳನ್ನು ಪಟ್ಕೊಂಡಿದ್ದಾರೆ. ಹಂಗಾಗಿ ಇದೊಂದು ಶಕ್ತಿ ದೇವತೆ ದರ್ಶನ ಮಾಡಿದ್ರೆ ಅವ್ರಿಗೆಲ್ಲರಿಗೂ ದೇವಿ ಒಳ್ಳೇದು ಮಾಡ್ತಾಳೆ ಅಂತಂದೇಳಿ ನಮ್ಮ ಅಭಿಪ್ರಾಯ. ನಾವು ತುಂಬಾ ಚೆನ್ನಾಗಿ ಮಾತಾಡಿರ ಸರ್. ಜೈ ದುಗ್ಗಮ್ಮ ದೇವಿ. ಜೈ ದುಗ್ಗಮ್ಮ ದೇವಿ. ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿಯ ಆಶೀರ್ವಾದ, ಸುಖ, ಸಮೃದ್ಧಿ, ಶಾಂತಿ ಎಲ್ಲ ಕರ್ನಾಟಕ ರಾಜ್ಯ ಜನತೆಗೆ ಕೊಡ್ತಾಳೆ ಅಂತಂದೇಳಿ ಭಾವಿಸ್ತಾ ಜೈ ದುರ್ಗಾಂಬಿಕಾ ದೇವಿ. ಜೈ ದುರ್ಗಾಂಬಿಕಾ. ನೋಡಿ ಸ್ನೇಹಿತರೆ, ಇವತ್ತು ನಾನು
ನಮ್ಮ ದಾವಣಗೆರೆಯ ಶಕ್ತಿ ದೇವತೆ ದುಗ್ಗಮ್ಮ ದೇವಸ್ಥಾನಕ್ಕೆ ಬಂದಿದ್ದೆ. ದುಗ್ಗಮ್ಮ ದೇವಿಯ ಆಶೀರ್ವಾದ ಪಡ್ಕೊಂಡೆ. ಈಗ ನೋಡಿ, ನೀವು ನಮ್ಮ ಕರ್ನಾಟಕದಾದ್ಯಂತ ಇರ್ತಕ್ಕಂತಹ ಭಕ್ತಾದಿಗಳು ಏನಿದ್ದೀರಿ, ನಮ್ಮ ದಾವಣಗೆರೆಗೆ ಬಂದ್ರೆ ನೀವು ಒಂದು ಸರಿ ಆದ್ರೂ ನಮ್ಮ ದುಗ್ಗಮ್ಮ ದೇವಿಯ ದರ್ಶನ ಪಡ್ಕೊಂಡು ಹೋಗ್ಲೇಬೇಕು. ಯಾಕಂದ್ರೆ ಈ ದೇವತನ ನೀವು ನೋಡ್ತಾ ಇದ್ರೆ ಇನ್ನೂ ಸ್ವಲ್ಪ ಹೊತ್ತು ನೋಡ್ಕೊಂತಲೇ ಇರಬೇಕು ಅಂತ ನಿಮಗೆ ಅನ್ಸುತ್ತೆ. ಆ ರೀತಿ ಇದೆ ಈ ನಮ್ಮ ಶಕ್ತಿ ದೇವತೆ ದುಗ್ಗಮ್ಮ. ನೀವು ಬನ್ನಿ, ದುಗ್ಗಮ್ಮ ದೇವಿಯ ಆಶೀರ್ವಾದ ಪಡ್ಕೊಂಡು ಪುನೀತರಾಗಿ ಅಂತ ಕೇಳ್ಕೊಂತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಜೈ ದುರ್ಗಾಂಬಿಕಾ ದೇವಿ, ಜೈ.